ಒಳ್ಳೆಯರೆ ನಾನು ವಿನೋದ್. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿನಿ. ಸೊ ಆ ಟಾಪಿಕನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ ಮೇಲೆ ಅದನ್ನು ಸಹ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಏನೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಒಂದು ನೋಟಿಫಿಕೇಶನ್ ಸಿಗ್ತದೆ. ಸೊ ನೀವು ಮಾಡುವ ಒಂದು ಸಬ್ಸ್ಕ್ರೈಬು, ಲೈಕು ನನಗೆ ನನ್ನ ಚಾನಲ್ ಗ್ರೋ ಆಗ್ತದೆ. ಸೊ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತೇನೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಟ್ಯೂಬಿಂದ ದುಡ್ಡಂತೂ ಕಟ್ಟಾಗೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದರಿಂದ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತೊಂದು ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಹೊಲದ ಅಂದರೆ ನಮ್ಮ ತೋಟದ ಪಹಣಿಯನ್ನು ಉಚಿತವಾಗಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಬನ್ನಿ ವಿಡಿಯೋ ಕಡೆ ಹೋಗೋಣ ಅಂತ. ಸೊ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿರಿ. ಸೊ ಒಂದು ನಿಮಿಷ. ಸೊ ಈ ರೀತಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದಾಗ ಇಲ್ಲಿ ಸರ್ಚ್ ಬಾರ್ ಮೇಲೆ ಭೂಮಿ ಅಂತ ಟೈಪ್ ಮಾಡಿರಿ, ಸರ್ಚ್ ಮಾಡಿರಿ. ಈ ರೀತಿ ಸರ್ಚ್ ಮಾಡಿದಾಗ ನಿಮಗೊಂದು ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ನೋಡಿರಿ, ವೆಬ್ಸೈಟ್ ಅಡ್ರೆಸ್ land-records.karnataka.gov.in ಅಂತ ಬರ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ನಿಮ್ಮದು ಪಹಣಿ ಈ ವರ್ಷ ತೊಗೋಬೇಕು ಮತ್ತು ಏನಾದರೂ ಓಲ್ಡ್ ತೊಗೋಬೇಕು ಅನ್ನೋ ಆಪ್ಷನನ್ನು ಕೇಳ್ತದೆ. ಮತ್ತು ಇನ್ನು ಆ ಪಹಣಿ ಬಿಟ್ಟು ನೀವು ಮ್ಯೂಟೇಷನ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು, ಖಾತಾನು ಚೆಕ್ ಮಾಡ್ಬೋದು, ಸರ್ವೆ ಡಾಕ್ಯುಮೆಂಟ್ ಕೂಡ ನೀವು ವ್ಯೂ ಮಾಡ್ಬೋದು ರೀ. ಅಂದರೆ ಆಕಾರ ಬಂದು ಕೂಡ ತಾವೆಲ್ಲರೂ ನೋಡ್ಬೋದು. ಸೊ ಜಸ್ಟ್ ಇವತ್ತು ನಾವು ಚಲ್ತಿ ಉತಾರಿ ಅಥವಾ ಚಲ್ತಿ ಪಹಣಿಯನ್ನು ನೋಡೋಣಂತ್ರಿ. ಸೊ ಯಾವ ರೀತಿ ಇರ್ತದೆ, ಫಸ್ಟ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಬೋರಿ. ಡಿಸ್ಟಿಕ್ ಯಾವ್ದಾದ್ರು ಇಟ್ಕೋತೀನಿ, ಯಾದಗಿರಿ ಮಾಡ್ತೀನಿ. ತಾಲೂಕು ಹುಣಸಗಿ ಮಾಡ್ತೀನಿ. ಹೋಬಳಿ ಯಾವುದೋ ಒಂದು XYZ. ವಿಲೇಜ್ ಯಾವುದೋ ಒಂದು ತೊಗೋತೀನಿ ರೀ, ಫಾರ್ ಎಕ್ಸಾಂಪಲ್ ಓನ್ಲಿ ರೀ. ಸರ್ವೆ ನಂಬರ್ ನಾನು ಒಂದು 100 ಸೆಲೆಕ್ಟ್ ಮಾಡ್ತೀನಿ. ಸೊ ನಿಮ್ದು ಏನಾದರೂ ಜಮೀನು ಹಿಸ್ಸಾ ನಂಬರ್ ಇತ್ತಂದ್ರೆ ಹಿಸ್ಸಾ ನಂಬರ್ ಎಂಟ್ರ್ ಮಾಡಿರಿ, ಆಟೋಮೆಟಿಕ್ ಬಂದ್ಬಿಡ್ತೈತಿ. ಸೊ ನೋಡ್ರಿ, ಹಿಸ್ಸಾ ನಂಬರಲ್ಲಿ ನೋಡ್ರಿ ಹಿಸ್ಸಾ ಕೇಳ್ತಿದೆ, 2 ಅಂತ ಹಿಸ್ಸಾ ಬರ್ತಾ ಇದೆ ರೀ. 1, 2 ನಿಮ್ದು ಹಿಸ್ಸಾ ಯಾವ್ದನ್ನ ಸೆಲೆಕ್ಟ್ ಮಾಡಿರಿ. ನಾವು 1 ಅಂತ ಸೆಲೆಕ್ಟ್ ಮಾಡ್ತೀನಿ ರೀ. ನೋಡಿ, ಪೀರಿಯಡ್ ಬಂದ್ಬಿಡ್ತು. ನಾವು ಈ ವರ್ಷದ ಪಹಣಿಯನ್ನು ಮಾತ್ರ ನಾವು ಚೆಕ್ ಮಾಡತ್ತೀವಿ ರೀ. ಸೊ ಲೋಡ್ ಹಾಲತ್ತೀವಿ, ನೋಡ್ಬೋದು. ಒಂದೊಂದ್ಸಲಿ ಸೈಟ್ ಬಿಜಿ ಇದ್ರೆ ಬರಲ್ಲ ರೀ. ನೋಡ್ರಿ, ಸೈಟ್ ಬಿಜಿ ಇದ್ರೆ ಬರಲ್ಲ. ಲೋಡ್ ಹಾಲತ್ತೈತಿ, ವೇಟ್ ಮಾಡೋಣ ಅಂತ್ರಿ. ಸೊ ನೀವು ಕೂಡ ತುಂಬ ಈಸಿಯಾಗಿದೆ ಇದು. ಜಸ್ಟ್ ಫಾರ್ ಇದು ವಿ ಓನ್ಲಿ ರೀ. ಇದು ಜಸ್ಟ್ ಕಚ್ಚಾ ಪಹಣಿ ರೀ, ಪಕ್ಕ ಪಹಣಿ ಅಲ್ಲ. ಅಂದರೆ ಜಸ್ಟ್ ಡೂಪ್ಲಿಕೇಟ್ ಪಹಣಿ. ಒರಿಜಿನಲ್ ಪಹಣಿ ಬೇಕಾಯ್ತು ಅಂದ್ರೆ ಅದು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೊಂದು ಪೇ ಮಾಡಿ ನಾವು ಪಡಿಬೋದು ರೀ. ಅದಕ್ಕೆ ಬಾರ್ಕೋಡ್ ಇರ್ತೈತಿ. ಇದಕ್ಕೆ ಬಾರ್ಕೋಡ್ ಯಾವುದೇ ರೀತಿ ಇರ್ತಕ್ಕಂಥ ಬಾರ್ಕೋಡ್ ಇರೋದಿಲ್ಲ ರೀ. ಸೊ ನೋಡ್ರಿ, ಬಂತು. ಇಲ್ಲಿ ವಿ ಮೇಲೆ ಕ್ಲಿಕ್ ಮಾಡ್ರಿ, ಅಂದ್ರೆ ಪಹಣಿ ಬಂದು ಬಿಡ್ತೈತಿ. ನೋಡ್ರಿ, ಈ ರೀತಿ ನಮ್ದು ಕಚ್ಚಾ ಪಹಣಿ ಬಂತ್ರಿ, ನೋಡ್ಬೋದು. ಆ ಸರ್ವೆ ನಂಬರ್ ಏನು ಎಂಟರ್ ಮಾಡಿದ್ದೀವಿ ಎಲ್ಲ ಬಂತ್ರಿ, ನೋಡ್ರಿ. ಸೊ ಈ ರೀತಿಯ ಈ ಪಹಣಿಯನ್ನು ನಾವು ಸ್ಕ್ರೀನ್ ಶಾಟ್ ಕೂಡ ಹೊಡ್ಕೋಬೋದ್ರಿ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ಗೋಸ್ಕರ ರೀ. ಮತ್ತು ಅಕಸ್ಮಾತ್ ಇದನ್ನು ಬೇಕಾದ್ರೆ ನಾವು PDF ದಾಗೂ ಸೇವ್ ಮಾಡ್ಕೋಬೋದು. ಜಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಶೇರ್ ಅಂತ ಆಪ್ಷನ್ ಕಾಣ್ತದೆ ರೀ, ಪ್ರಿಂಟ್ ಅನ್ನೋ ಆಪ್ಷನ್ ಕಾಣ್ತದೆ ರೀ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲೆಟರ್ ಅಂತ ಇರ್ತದಲ್ರಿ, ಇದನ್ನ ಇಲ್ಲಿ ಎಡಿಟ್ ಮಾಡೋಣ ಅಂದ್ರೆ ಪೇಪರ್ ಅಂದ್ರೆ ಲೆಟರ್ ಅಂತ ಐತಿ. ಈಗ IAS A4 ಶೀಟ್ ಅಂತ ಟೈಪ್ ಮಾಡ್ರಿ. ಸೊ ಬಂದ್ಬಿಡ್ತೀರಿ, ನೋಡಿ ಪ್ರಿಪೇರ್ ಆಗತ್ತೈತಿ. ಜಸ್ಟ್ PDF ಮೇಲೆ ಕ್ಲಿಕ್ ಮಾಡ್ರಿ. ಸೊ ಫೈಲ್ ಒಂದು ಸೇವ್ ಮಾಡ್ಬೋದ್ರಿ. ಸೊ ಈ ರೀತಿ ನೀವು ತುಂಬ ಈಸಿಯಾಗಿ ನಿಮ್ಮ ಹೊಲದ ಪಹಣಿಯನ್ನು ಅಥವಾ ಉತಾರಿಯನ್ನು ತುಂಬ ಈಸಿಯಾಗಿ ನೋಡ್ಬೋದು. ಮತ್ತು ಡೌನ್ಲೋಡ್ PDF ದಾಗ ಸೇವ್ ಮಾಡ್ಕೊಂಡು ಇಟ್ಕೊಳ್ಬೋದ್ರಿ. ತುಂಬ ಈಸಿ ಐತಿ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂತ ಯಾವ ರೀತಿ ಅದನ್ನ ಒರಿಜಿನಲ್ ಪಹಣಿಯನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಇಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಮ್ಮ ಹೊಲದ ಅಥವಾ ನಮ್ಮ ತೋಟದ ನಮ್ಮ ಜಮೀನಿನ ಪಹಣಿಯನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿ. ಯಾಕಂದ್ರೆ ನಾನು ಏನೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೆ ನಿಮಗೊಂದು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ, ನೋಟಿಫಿಕೇಶನ್ ಬರ್ತದೆ. ಸೊ ಪ್ಲೀಸ್ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ನಾನು ಪದೇ ಹೇಳ್ತಾ ಇರ್ತೀನಿ ವಿಡಿಯೋ ಫಸ್ಟ್ ಸ್ಟಾರ್ಟಿಂಗಲ್ಲೂ ಕೂಡ. ಸೊ
ತಾವೆಲ್ಲರೂ ನನ್ನ ಸಹಕಾರ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋಗಳ ಜೊತೆ ಸಿಗ್ತೀನಿ. ಮತ್ತು ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಅದೇನಂದ್ರೆ, ನಾನು ಉತ್ತರ ಕರ್ನಾಟಕದಲ್ಲಿ ನಾನು ಉತ್ತರ ಕರ್ನಾಟಕದವನು ಮತ್ತು ಉತ್ತರ ಕನ್ನಡ ಭಾಷೆಯಲ್ಲಿ ನಾನು ವಿಡಿಯೋಗಳನ್ನ ಮಾಡಲಿಕ್ಕೆ ನಾನು ತುಂಬ ಮೊದಲಿಂದನೂ ಕೂಡ ನನಗೆ ಇಂಟ್ರೆಸ್ಟ್ ಇತ್ತು. ಸೊ ಈಗ ನಾನು ಮಾಡ್ತಾ ಇದ್ದೀನಿ. ಸೊ ತಾವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸ್ತಾ, ಸೊ ಅಂತ ಅನ್ಕೋತೀನಿ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ಸಿಗ್ತೀನಿ ಅಂತ